ಯಾಕೆ ಕಡೆಗಣ್ಣಿಂದ ನೋಡುವೆ ಕೃಷ್ಣ, ಯಾಕೆ ಕಡೆಗಣ್ಣಿಂದ ನೋಡುವೆ ಕೃಷ್ಣ, ಯಾಕೆ ಕಡೆಗಣ್ಣಿಂದ ನೋಡುವೆ ಕೃಷ್ಣ, ನೀ ಕರುಣಾಕರ ನಲ್ಲವೇ, ಯಾಕೆ ಕಡೆ ಗಣ್ಣಿಂದ ನೋಡುವೆ ಕೃಷ್ಣ, ನೀ ಕರುಣಾಕರ ನಲ್ಲವೇ, ಯಾಕೆ ಕಡೆ ಗಣ್ಣಿಂದ ನೋಡುವೆ ಕೃಷ್ಣ, ನೀ ಕರುಣಾಕರ ನಲ್ಲವೇ, ಯಾಕೆ ಕಡೆ ಗಣ್ಣಿಂದ ನೋಡುವೆ ಕೃಷ್ಣ. ಭಕ್ತವತ್ಸಲನಲ್ಲವೇ ಕೃಷ್ಣ, ಕೃಷ್ಣ, ನೀ ಭಕ್ತವತ್ಸಲನಲ್ಲವೇ, ಚಿತ್ಸುಖದಾತ ನೀನಲ್ಲವೇ, ಭಕ್ತವತ್ಸಲನಲ್ಲವೇ ಕೃಷ್ಣ, ಚಿತ್ಸುಖದಾತ ನೀನಲ್ಲವೇ, ಭಕ್ತ ವತ್ಸಲನಲ್ಲವೇ ಕೃಷ್ಣ, ಚಿತ್ಸುಖದಾತ ನೀನಲ್ಲವೇ, ಅತ್ಯಂತ ಅಪರಾಧಿ ನಾನಾದೊಡನಯ್ಯ, ಅತ್ಯಂತ ಅಪರಾಧಿ ನಾನಾದೊಡನಯ್ಯ, ಇತ್ತೀತ ಬಾ ಯನಬಾರದೆ, ಇತ್ತೀತ ಬಾ ಯನಬಾರದೆ ರಂಗ, ಯಾಕೆ ಕಡೆ ಗಣ್ಣಿಂದ ನೋಡುವೆ ಕೃಷ್ಣ. ದೋಷಿಯು ನಾನಾದೊಡೇನಯ್ಯ, ಸರ್ವ ದೋಷರಹಿತ ನೀನಲ್ಲವೇ, ದೋಷಿಯು ನಾನಾದೊಡೇನಯ್ಯ, ಸರ್ವ ದೋಷರಹಿತ ನೀನಲ್ಲವೇ, ಘಾಸಿಯಾತಕ್ಕೆ ಕೃಷ್ಣ ನಂಬಿದೆ ಸಲಹಯ್ಯ, ಘಾಸಿಯಾತಕೋ ಕೃಷ್ಣ ನಂಬಿದೆ ಸಲಹಯ್ಯ, ಘಾಸಿಯಾತಕೋ ಕೃಷ್ಣ ನಂಬಿದೆ ಸಲಹಯ್ಯ, ಶೇಷಶಾಯಿ ಶ್ರೀ ಪುರಂದರ ವಿಠಲ, ಶೇಷಶಾಯಿ ಶ್ರೀ ಪುರಂದರ ವಿಠಲ, ಶೇಷಶಾಯಿ ಶ್ರೀ ಪುರಂದರ ವಿಠಲ, ಶೇಷಶಾಯಿ ಶ್ರೀ ಪುರಂದರ ವಿಠಲ, ಯಾಕೆ ಕಡೆ ಗಣ್ಣಿಂದ ನೋಡುವೆ ಕೃಷ್ಣ.
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇತಿ ತೇ ಜ್ಞಾನಂ ಆಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ. ವಿಮೃಶ್ಯಯೇತದಶೇಷೇಣ ಯಥೇಚ್ಛಸಿ ತಥಾ ಕುರು. ಯಥೇಚ್ಛಸಿ ತಥಾ ಕುರು. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ. ವಿಷ್ಟಭ್ಯಾಮಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಏಕಾಂಶೇನ ಸ್ಥಿತೋ ಜಗತ್. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 12ನೆಯ ಅತ್ಯಂತ ಸೂಕ್ಷ್ಮವಾದಂತಹ ಅವಶ್ಯಕವಾಗಿರುವಂತಹ ಭಕ್ತಿಯೋಗವನ್ನು ನೋಡಿದ ನಂತರ ಮೊದಲ 12 ಅಧ್ಯಾಯಗಳಲ್ಲಿ ಪರಮಾತ್ಮನು ಅರ್ಜುನನಿಗೆ ವ್ಯಷ್ಟಿರೂಪ ಸಮಷ್ಟಿ ರೂಪ ಎರಡನ್ನೂ ವರ್ಣಿಸಿ ಈ ಜಗತ್ತಿಗೆ ಯಾವ ರೂಪದಲ್ಲಿ ವ್ಯಷ್ಟಿ ರೂಪದಿಂದ ಸಂಬಂಧವನ್ನು ಹೊಂದಿ ಸಮಷ್ಟಿ ರೂಪವನ್ನು ತಲುಪಬಹುದು ಎಂಬ ದಿವ್ಯ ಸಂದೇಶಗಳನ್ನು ತೋರಿಸಿದ ನಂತರದಲ್ಲಿ ಕೊಟ್ಟ ನಂತರದಲ್ಲಿ ಈಗ 13ನೇ ಅಧ್ಯಾಯದಿಂದ ಭಗವಂತನು ಕ್ಷೇತ್ರಜ್ಞ ಯೋಗವನ್ನು ತಿಳಿಸುತ್ತಾ ಈ ಇಹಲೋಕದ ಭೂಲೋಕದ ಜೀವಿಗಳ ಸ್ತರದಲ್ಲಿ ಎಲ್ಲವನ್ನು ತಿಳಿಸುತ್ತಾ ಅರ್ಜುನನಿಗೆ ಮನುಷ್ಯ ಜನ್ಮ ಅತ್ಯಂತ ಪ್ರಾಮುಖ್ಯವಾದುದು. ಇಂತಹ ಪವಿತ್ರವಾದ ಮನುಷ್ಯ ಜನ್ಮವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎಂಬುದನ್ನು ಹೇಳಲು ಸುಗವಾಗಿ ಕ್ಷೇತ್ರ ಎಂದರೆ ದೇಹ ಎಂಬರ್ಥದಲ್ಲಿ ಕ್ಷೇತ್ರಜ್ಞ ಯೋಗವನ್ನು ಆರಂಭಿಸಿದ ಪರಮಾತ್ಮನು 12 ಅಧ್ಯಾಯಗಳಲ್ಲಿ ಕ್ಷೇತ್ರಜ್ಞನ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರುವ ಅರ್ಜುನ ಈಗ ಕ್ಷೇತ್ರದ ವಿಷಯದಲ್ಲಿ ಎಂದರೆ ಪ್ರತಿಯೊಬ್ಬನ ದೇಹದ ವಿಷಯದಲ್ಲಿ ತಿಳಿದುಕೊಳ್ಳಬೇಕಾದದ್ದು ಎಲ್ಲವನ್ನು ಸಂಕ್ಷೇಪವಾಗಿ ಹೇಳಿಕೊಡುತ್ತೇನೆ. ಅಂದರೆ ಪ್ರತಿ ದೇಹಕ್ಕೆ ಇನ್ಸ್ಟ್ರಕ್ಷನ್, ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು, ಪ್ರತಿಯೊಬ್ಬ ಜೀವಿಯು ಈ ದೇಹವನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು, ದೇಹವು ಹೇಗೆ ಮಾಡಲ್ಪಟ್ಟಿದೆ, ಈ ದೇಹದಲ್ಲಿರುವ ಸಲಕರಣೆಗಳೇನು, ಉಪಕರಣಗಳೇನು, ಈ ದೇಹದ ಸಹಾಯದಿಂದಲೇ ಎಲ್ಲವನ್ನು ತಿಳಿದುಕೊಂಡು ಸಾಧಿಸುವುದಕ್ಕೋಸ್ಕರವಾಗಿಯೇ ಇರುವಂತಹ ದಿವ್ಯ ರಥವನ್ನು ಯಾವ ರೀತಿ ನಾವು ನೋಡುತ್ತೇವೆಯೋ ಅದೇ ರೀತಿಯಲ್ಲಿ ಈ ದೇಹವನ್ನು ಪರಿಗಣಿಸಬೇಕು. ದಿವ್ಯ ರಥವೆಂದರೆ ದೇಹವು
ಹೇಗೆ ದಿವ್ಯ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಈ ದಿವ್ಯ ರಥವೆಂಬ ದೇಹದಲ್ಲಿ ಭಗವಂತನೆಂಬ ಪರಮಾತ್ಮನನ್ನು ತಲುಪಬಹುದು, ಅವನನ್ನು ತಲುಪುವುದಕ್ಕೆ ಬೇಕಾದ ಸಾಮಗ್ರಿ, ಸಾಧನೆ, ಸಲಕರಣೆಗಳನ್ನು ಈ ದೇಹದಲ್ಲಿಯೇ ಎಲ್ಲರಿಗೂ ಅಳವಡಿಸಿಕೊಟ್ಟಿರುತ್ತೇನೆ ಎಂಬ ವಿಷಯಗಳನ್ನು ವಿವರವಾಗಿ ಪರಮಾತ್ಮನು ಈ ದೇಹದ ಬಗ್ಗೆ, ಅಂದರೆ ಕ್ಷೇತ್ರದ ಬಗ್ಗೆ ತಿಳಿಸ ಹೊರಟಿದ್ದಾನೆ. ಎಲೈ ಅರ್ಜುನ, ಸರ್ವ ಕ್ಷೇತ್ರಗಳಲ್ಲಿಯೂ ಇರುವ ಕ್ಷೇತ್ರಜ್ಞನು, ಅಂದರೆ ಎಲ್ಲ ದೇಹಗಳಲ್ಲಿಯೂ ಇರುವ ಆತ್ಮನು. ಕ್ಷೇತ್ರಜ್ಞನು ಆತ್ಮನು ವ್ಯತ್ಯಾಸವಿದೆ. ಆತ್ಮನು ವ್ಯಷ್ಟಿ ರೂಪದಲ್ಲಿದ್ದಾನೆ, ಕ್ಷೇತ್ರಜ್ಞನು ಸಮಷ್ಟಿ ರೂಪದಲ್ಲಿದ್ದಾನೆ. ಅಷ್ಟೇ ವ್ಯತ್ಯಾಸ. ಆತ್ಮ ಪರಮಾತ್ಮರಿಗಿರುವ ವ್ಯತ್ಯಾಸವೇ ಇಲ್ಲಿ ಕ್ಷೇತ್ರಜ್ಞ ಹಾಗೂ ಆತ್ಮನಿಗೆ ಇರುವಂತಹ ವ್ಯತ್ಯಾಸ. ಅದನ್ನು ನಾವು ಮನಗಂಡು ಈ ದೇಹದಲ್ಲಿ ಆತ್ಮನಾಗಿ ಇತಿಮಿತಿಗಳಿಂದ ಇರುವಂತಹ ಮಹಾಶಕ್ತಿಯನ್ನು ಪರಮಾತ್ಮ ಶಕ್ತಿಗೆ ಸಂಪರ್ಕವನ್ನು ಏರ್ಪಡಿಸಿದಾಗ ಯಾವ ರೀತಿಯಲ್ಲಿ ಮಹಾಶಕ್ತಿಯು ಈ ದೇಹದಲ್ಲಿ ಕೆಲಸ ಮಾಡಲು ಆರಂಭಿಸುತ್ತದೆ ಎಂಬುದನ್ನು ಯೋಗಾದಿಗಳನ್ನು ಮತ್ತು ಧ್ಯಾನ ಯೋಗವನ್ನು ಉಪದೇಶಿಸಿದ ಪರಮಾತ್ಮನು ಈಗ ಈ ಕ್ಷೇತ್ರವೆಂಬುದನ್ನು ಸಂಪೂರ್ಣ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದಿದ್ದರೆ ನೀನು ಇದನ್ನು ಒಂದು ಉಪಕರಣದಂತೆ ಉಪಯೋಗಿಸಲಾಗುವುದಿಲ್ಲ. ಭೋಗಕ್ಕಾಗಿ ಇರುವಂತಹ ಈ ದೇಹ ಎಂಬುದಾಗಿ ಎಲ್ಲ ಪ್ರಾಣಿಗಳಂತೆ ಈ ದೇಹವನ್ನು 3 ಕಾಲವನ್ನು ಭೋಗದಲ್ಲಿಯೇ ಕಳೆಯುತ್ತಾ ಈ ದೇಹವೆಂಬ ಉಪಕರಣವನ್ನು, ಸಲಕರಣೆಯನ್ನು, ಅದರಲ್ಲಿ ಅಡಗಿರುವಂತಹ ಸಕಲ ಶಕ್ತಿಗಳು ಮತ್ತು ಸಾಮರ್ಥ್ಯಗಳನ್ನು ಉಪಯೋಗಿಸಿಕೊಳ್ಳದೆ ಹೋಗುವೆ. ಆ ರೀತಿ ವ್ಯರ್ಥ ಮಾಡದೆ ಈ ಮನುಷ್ಯ ಜನ್ಮದಲ್ಲಿ ಇರುವಂತಹ ಈ ಮನುಷ್ಯ ದೇಹವನ್ನು ಸಂಪೂರ್ಣವಾಗಿ ಉಪಯೋಗಿಸಿ ಮಾನವತ್ವ, ದೈವತ್ವಗಳನ್ನು ಕಾಣಬೇಕು, ದೈವತ್ವಕ್ಕೆ ಏರಬೇಕು. ಆಗ ಈ ಸರ್ವಶಕ್ತಿಗಳು, ಪ್ರಕೃತಿಯು ನಿನ್ನ ವಶವಾಗಿ ವರ್ತಿಸುತ್ತದೆ. ಎಲ್ಲ ಅನಂತ ಶಕ್ತಿಯನ್ನು ಈ ಒಂದು ಕ್ಷೇತ್ರದಿಂದಲೇ ಹೇಗೆ ನೀನು ನಿಯಂತ್ರಿಸಬಹುದು ಎಂಬುದನ್ನು ತಿಳಿಸಲೋಸುಗ ಪರಮಾತ್ಮನು ಈ ಕ್ಷೇತ್ರದ ಬಗ್ಗೆ, ಪ್ರತಿಯೊಬ್ಬರ ದೇಹದ ಬಗ್ಗೆ, ಅದರಲ್ಲಿರುವ ರಚನೆ ಹಾಗೂ ಅಳವಡಿಸಲ್ಪಟ್ಟಿರುವಂತಹ ಶಕ್ತಿ, ಸಾಮರ್ಥ್ಯ, ಸಾಧನೆಗಳ ಬಗ್ಗೆ ತಿಳಿಸ ಹೊರಟಿದ್ದಾನೆ. ಆದರೂ ಸಂಕ್ಷೇಪವಾಗಿ ತಿಳಿಸುತ್ತೇನೆ ಎಂಬುದಾಗಿ ಪರಮಾತ್ಮನು ಕ್ಷೇತ್ರಜ್ಞಯೋರ್ಜ್ಞಾನಂ ತತ್ ಜ್ಞಾನಂ ಮತಂ ಮಮ ತತ್ ಕ್ಷೇತ್ರಂ ಯಚ್ಚ ಯಾದೃಚ್ಛ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ ಸಮಾಸೇನ ಮೇ ಶೃಣು. ಕ್ಷೇತ್ರಜ್ಞ ಯೋಗದ 2 ಮತ್ತು 3ನೇ ಶ್ಲೋಕಗಳು. ಸರ್ವಕ್ಷೇತ್ರಗಳಲ್ಲಿಯೂ ಇರುವಂತಹ ಕ್ಷೇತ್ರಜ್ಞನು ನಾನು ಎಂಬುದನ್ನು ತಿಳಿದುಕೋ. ನಂತರದಲ್ಲಿ ಕ್ಷೇತ್ರಜ್ಞನು ಎಲ್ಲ ದೇಹಗಳಲ್ಲಿ ಇದ್ದರೂ ಗೋಚರಿಸುವುದಿಲ್ಲ. ಅವನು ಸಮಷ್ಟಿ ರೂಪದಲ್ಲಿರುವಂತಹ ನಿಯಂತ್ರಕ ಶಕ್ತಿ, ವ್ಯಕ್ತಿ ರೂಪದಲ್ಲಿ, ವ್ಯಷ್ಟಿ ರೂಪದಲ್ಲಿರುವಂತಹ ಆತ್ಮಶಕ್ತಿಯನ್ನು ಮೊದಲು ನೀನು ಅನುಭವಿಸಿ ಪರಿಚಯ ಮಾಡಿಕೊಂಡು ಸಿದ್ಧಿಗಳ ಮೂಲಕ ವಿಸ್ತರಿಸಬೇಕು ಎಂಬುದಾಗಿ ಹಿಂದಿನ ಅಧ್ಯಾಯಗಳಲ್ಲಿ ತಿಳಿಸಿದಂತೆ, ಅಂತಹ ಕ್ಷೇತ್ರವು, ದೇಹವು ಯಾವುದು, ಇದಕ್ಕಿರುವ ವಿಕಾರಗಳಾದರೂ ಏನದು, ಇದರ ಪ್ರಕಾರಗಳಾದರೂ ಏನು, ಯಾವ ರೀತಿಯ ವಿಕಾರಗಳಿಂದ ತುಂಬಿದೆ, ಅವುಗಳನ್ನು ಸರಿಪಡಿಸಿಕೊಳ್ಳುವುದು ಹೇಗೆ, ಮತ್ತು ಈ ವಿಕಾರಗಳನ್ನು ದೇಹವೆಂಬ ಕ್ಷೇತ್ರದಲ್ಲಿರುವಂಥದ್ದನ್ನು ಪರಿವರ್ತಿಸುತ್ತಾ ಕ್ಷೇತ್ರಜ್ಞನಾಗಿ ನೀನು ಹೇಗೆ ಪರಿವರ್ತನ ಹೊಂದಬಹುದು ಎಂಬುದನ್ನು, ಸಮಷ್ಟಿ ರೂಪದಲ್ಲಿ ನೀ ಅನಂತ ಶಕ್ತಿಯನ್ನು ಹೇಗೆ ಉಪಯೋಗಿಸಬಹುದು ಎಂಬುದನ್ನು ತಿಳಿಸಲೋಸುಗವಾಗಿ ಕ್ಷೇತ್ರದ ಪರಿಚಯವನ್ನು ವಿವರವಾಗಿ ಕೊಡುತ್ತಾ ಪರಮಾತ್ಮನು ಮುಂದಿನ ಶ್ಲೋಕಗಳಲ್ಲಿ ಈ ದೇಹದ
ಕಾರ್ಯವೈಖರಿಯನ್ನು ತಿಳಿಸ ಹೊರಟಿದ್ದಾನೆ. ಋಷಿಭಿಃ ಬಹುಧಾ ಗೀತಂ ಛಂದೋಭಿಃ ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುರ್ಮದ್ಭಿಃ ವಿನಿಶ್ಚಿತೈಃ. ಅಪ, ಈ ದೇಹದ ಬಗ್ಗೆ, ದೇಹವೆಂಬ ಕ್ಷೇತ್ರದ ಬಗ್ಗೆ ಹಿಂದಿನಿಂದಲೂ ಇರುವಂತಹ ಜ್ಞಾನವು ವೇದ ಉಪನಿಷತ್ಗಳ ಮೂಲಕವಾಗಿ ಬಂದು ಛಂದೋಭಿಹಿ, ಒಳ್ಳೆಯ ಛಂದಸ್ಸಿನಿಂದ ಕೂಡಿದಂತಹ ಗೀತೆಯ ರೂಪದಲ್ಲಿ ನಿನಗೆ ಈಗ ಕೊಡಲ್ಪಟ್ಟಿದೆ. ಇಂತಹ ಗೀತಾ ರೂಪದಲ್ಲಿ ಬಂದಿರುವಂತಹ ಛಂದೋಬದ್ಧವಾದಂತಹ ಬ್ರಹ್ಮಸೂತ್ರ ಭಾಷ್ಯಗಳ ಮೂಲಕ, ಬ್ರಹ್ಮಸೂತ್ರದ ಮೂಲಕ ವೇದೋಪನಿಷತ್ಗಳ ಸಾರವನ್ನು ನಿನಗೆ ಹಿಂದಿನಿಂದಲೂ ಋಷಿಮುನಿಗಳು ತಂದಿಟ್ಟು ಉಪದೇಶವನ್ನು ಮಾಡಿ, ನಾರಾಯಣ, ಈ ದೇಹವನ್ನು ಹೇಗೆ ಪುಟವಿಟ್ಟ ಚಿನ್ನದಂತೆ ಮಾಡಿ ಅದರಿಂದ ಈ ದೇಹವನ್ನು ರಥವನ್ನಾಗಿಸಿ, ಈ ರಥದ ಸಹಾಯದಿಂದ ಮನುಜ ಲೋಕದಿಂದ ದೈವತ್ವಕ್ಕೇರುವಂತಹ ಮಾರ್ಗವನ್ನು ಪರಿಚಯಿಸುತ್ತಾ, ಪ್ರಕ್ರಿಯೆಗಳನ್ನು ಹೇಳಿಕೊಡುತ್ತಾ ಪರಮಾತ್ಮನು ಪ್ರಯೋಗಾತ್ಮಕವಾಗಿ ನೋಡಿದಾಗ ಮಾತ್ರ ಈ ಬ್ರಹ್ಮವಿದ್ಯೆಯಿಂದ ಪ್ರಯೋಜನವಾಗುತ್ತದೆ ಎಂಬ ಮಾತುಗಳನ್ನು ಹೇಳುತ್ತಾ ಕ್ಷೇತ್ರಜ್ಞದ ಸ್ವರೂಪವನ್ನು ಮತ್ತು ಇದರ ಕಾರ್ಯವೈಖರಿಯನ್ನು ಋಷಿ ಮುನಿಗಳು ಬಹಳ ಪ್ರಕಾರವಾಗಿ ಹಾಡಿ ಹೊಗಳಿದ್ದಾರೆ. ವಿವಿಧವಾದ ಛಂದಸ್ಸುಗಳಲ್ಲಿ ಬೇರೆ ಬೇರೆಯಾಗಿ ಹಾಡುಗಳನ್ನು ಹಾಡಿದ್ದಾರೆ. ಹೇತುಗಳಿಂದ ಕೂಡಿರುವಂತಹ, ಅಂದರೆ ಕಾರಣಗಳನ್ನು ಸಕಾರಣವಾಗಿ ಸತಾರ್ಕಿಕವಾಗಿ ಈ ಒಂದು ಗೀತೆಯಲ್ಲಿ ಎಲ್ಲವನ್ನು ಸಾಮಾನ್ಯ ಮನುಷ್ಯನು ಹೇಗೆ ಉಪಯೋಗಿಸಿಕೊಳ್ಳಬಹುದು ಎಂಬುದನ್ನು ತಿಳಿಸಿರುವಂತಹ ನಮ್ಮ ಬ್ರಹ್ಮಸೂತ್ರ ಪದಗಳಾಗಲಿ ವೇದೋಪನಿಷತ್ಗಳಾಗಲಿ ದಾರಿದೀಪದಂತೆ, ಜ್ಞಾನದೀಪದಂತೆ ನಿನಗೆ ಕೆಲಸ ಮಾಡಿಕೊಡುತ್ತಿವೆ. ಅಂಥದ್ದನ್ನು ಮತ್ತೆ ನಿನಗೆ ನಾನು ಸಂಕ್ಷೇಪವಾಗಿ ತಿಳಿಸಿಕೊಡುತ್ತೇನೆ. ಅನುಮಾನಗಳು ಬಂದರೆ ಅರ್ಜುನ, ನಮ್ಮ ಋಷಿಮುನಿಗಳು ಮಾಡಿಟ್ಟಿರುವಂತಹ ಈ ವೇದೋಪನಿಷತ್ ಸಾರವಾಗಿರುವಂತಹ ಬ್ರಹ್ಮವಿದ್ಯೆಯ ಸಾರಾಂಶವಾಗಿರುವಂತಹ ಯೋಗಶಾಸ್ತ್ರದ ಪ್ರಯೋಗಾತ್ಮಕವಾಗಿ ಅನುಭವಿಸುವಂತಹ ಮಾಡುವಂತಹ ಈ ಒಂದು ಬ್ರಹ್ಮವಿದ್ಯೆಯ ಕಲೆಯನ್ನು ಕಲಿತುಕೊಳ್ಳಲು ಮತ್ತು ಸಿದ್ಧಿಗಳನ್ನು ಸಾಧಿಸಲು ಮತ್ತು ಸಂಸಿದ್ಧನಾಗಲು ಪ್ರಸಿದ್ಧನಾಗಲು ದೇವತಾದಿಗಳ ರೂಪದಲ್ಲಿಯೇ ನೀನೂ ಪರಿವರ್ತನವನ್ನು ಹೊಂದಬಹುದು ಎಂಬ ಅನೇಕ ರಹಸ್ಯತಮ ವಿಷಯಗಳನ್ನು ತಿಳಿಸಿಕೊಡುತ್ತಾ ಪರಮಾತ್ಮನು ಈ ಎಲ್ಲ ಬ್ರಹ್ಮಸೂತ್ರ ಉಪನಿಷತ್ ಮತ್ತು ವೇದಗಳನ್ನು ಕೊಂಡಾಡುತ್ತಾ ಅವುಗಳನ್ನು ಹಿಂದಿನಿಂದಲೂ ತಿಳಿಸಿಕೊಂಡು ಬಂದಿರುವಂತಹ ಋಷಿಮುನಿಗಳನ್ನು ಪರಮಾತ್ಮನು ಹೊಗಳುತ್ತಿದ್ದಾನೆ. ಅಂತಹ ಋಷಿಮುನಿಗಳ ಮಾರ್ಗದರ್ಶನವನ್ನು ಉಪಯೋಗಿಸಿಕೊಳ್ಳದೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನ ಕಾಲವನ್ನು ವ್ಯರ್ಥವಾಗಿ ಕಳೆದುಕೊಂಡು ಈ ದೇಹವನ್ನು ಕೇವಲ ಭೋಗಾತ್ಮಕವಾಗಿ ಉಪಯೋಗಿಸುತ್ತಾ ಸಾಧನಾತ್ಮಕವಾಗಿ ಉಪಯೋಗಿಸದೆ ನಷ್ಟ ಮಾಡಿಕೊಳ್ಳುತ್ತಿದ್ದಾನೆ, ಭ್ರಷ್ಟನಾಗುತ್ತಿದ್ದಾನೆ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ದೇಹದ ಬಗ್ಗೆ ಇರುವ ಸೂಕ್ಷ್ಮವಾದ ವಿಷಯಗಳನ್ನು ಹೇಳುತ್ತೇನೆ, ಕೇಳು ಅರ್ಜುನ ಎಂಬುದಾಗಿ. ಇಚ್ಛಾ ದ್ವೇಷಂ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಈ ಕ್ಷೇತ್ರ ಎಂಬ ದೇಹವು ವಿಕಾರಗಳಿಂದ ತುಂಬಿರುವಂಥದ್ದು, ಸುಖ ದುಃಖಗಳನ್ನು ಕೊಡುವಂಥದ್ದು. ಸಾಧನೆಯಿಂದ ಇದನ್ನು ಅತೀತವಾಗಿಸಿ ನೀನು ಮೇಲಿನ ಸ್ತರಗಳಲ್ಲಿ ಇರುವಂತಹ ದಿವ್ಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಆ ದಿವ್ಯ ವ್ಯವಸ್ಥೆಯನ್ನು ಪ್ರವೇಶ ಮಾಡಿ ದೇವತೆಗಳಂತೆಯೇ ರಾರಾಜಿಸಬಹುದು, ಸ್ವರ್ಗದಲ್ಲಿಯೇ ಇರಬಹುದು, ಪುಣ್ಯ ಲೋಕಗಳಲ್ಲಿಯೇ ಇರಬಹುದು. ಇಲ್ಲವಾದರೆ
ಇನ್ನೂ ಅತ್ಯುತ್ತಮವಾದಂತಹ ಮೋಕ್ಷ ಸಾಧನೆಯನ್ನು ಮಾಡಿಕೊಳ್ಳಬಹುದು ಎಂಬುದಾಗಿ ಅದಕ್ಕೆ ಈ ದೇಹವನ್ನು ವರ್ಣಿಸುತ್ತಾ ಪರಮಾತ್ಮನು ಇಚ್ಛಾ ದ್ವೇಷ, ನಾವು ಯಾವುದನ್ನು ಇಷ್ಟಪಡುತ್ತೇವೆಯೋ ಅದನ್ನು ಇಚ್ಛಾ ಎಂಬುದಾಗಿ ಪರಮಾತ್ಮನು ಹೇಳುತ್ತಾ, ದ್ವೇಷ ಮಾಡುತ್ತೇವೆಯೋ ಅಂದರೆ ಹುಟ್ಟಿನಿಂದಲೇ ಈ ದೇಹದಲ್ಲಿ ಇಚ್ಛಾದ್ವೇಷಗಳು ಅಡಕವಾಗಿರುತ್ತದೆ. ಹಿಂದಿನ ಅಧ್ಯಾಯಗಳಲ್ಲಿ ಪರಮಾತ್ಮನು ತಿಳಿಸಿದಂತೆ ಇಚ್ಛಾದ್ವೇಷಗಳು ಯಾವ ವ್ಯಕ್ತಿಗೆ ಆಗಲಿ ಯಾವ ಜೀವಕ್ಕೆ ಆಗಲಿ ದೇಹದಲ್ಲಿಯೇ ಹುಟ್ಟಿದ ಕ್ಷಣದಿಂದಲೇ ಅದರಲ್ಲಿ ಅಳವಡಿಸಲ್ಪಟ್ಟಿರುತ್ತದೆ. ಅಂತಹ ಇಚ್ಛಾದ್ವೇಷಗಳನ್ನೇ ಅನುಸರಿಸಿ ಜೀವನವನ್ನು ಪ್ರತಿಯೊಬ್ಬನೂ ನಡೆಸುತ್ತಾನೆ. ಸಾಮಾನ್ಯರೆಲ್ಲರೂ ಇದೇ ರೀತಿ ನಡೆದುಕೊಳ್ಳುತ್ತಾರೆ. ಆದರೆ ವಿಶೇಷವಾದ ಜ್ಞಾನವುಳ್ಳಂತಹ ಋಷಿಮುನಿಗಳು ವೇದೋಪನಿಷತ್ಗಳಿಂದ ಸಾರವಾಗಿ ತೆಗೆದುಕೊಂಡಿರುವಂತಹ ದಿವ್ಯ ಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಾ ಸಿದ್ಧಿಗಳನ್ನು ಪಡೆಯಲು ಇದೇ ದೇಹವನ್ನು, ಕ್ಷೇತ್ರವನ್ನು ಹೇಗೆ ಅವರು ಪರಿವರ್ತಿಸಿಕೊಳ್ಳುತ್ತಾರೆ ಎಂಬುದನ್ನು ನಿನಗೆ ಮುಂದಿನ ಎಲ್ಲ ವಿವರಗಳನ್ನು ಕೊಡುತ್ತೇನೆ ಎಂಬುದಾಗಿ ಪರಮಾತ್ಮನು ಕ್ಷೇತ್ರವೆಂಬ ದೇಹದ ಬಗ್ಗೆ ವಿವರಗಳನ್ನು ಕೊಡಲಾರಂಭಿಸಿದ್ದಾನೆ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತ 10 ಇಂದ್ರಿಯಗಳು ಮತ್ತು ಮನಸ್ಸು 5 ಇಂದ್ರಿಯ ವಿಷಯಗಳು, ಇಚ್ಛಾ ದ್ವೇಷ ಸುಖ ದುಃಖ ಸಂಘಾತ ಚೇತನ ಧೃತಿ, ಇದು ಕ್ಷೇತ್ರಗಳು. ಕ್ಷೇತ್ರವೆಂದರೆ ಇವಿಷ್ಟು ಸೇರಿಕೊಂಡು ಆಗಿರುವಂಥದ್ದು ದೇಹ. ಆ ದೇಹವನ್ನು ಕ್ಷೇತ್ರವನ್ನಾಗಿಸುತ್ತಾರೆ. ಕ್ಷೇತ್ರಜ್ಞನಾಗಿ ಯಾವನು ಈ ದೇಹದಲ್ಲಿ ಸಾಧನೆಗಳನ್ನು ಮಾಡಲಾರಂಭಿಸುತ್ತಾನೆಯೋ ಅಂತಹ ಕ್ಷೇತ್ರಜ್ಞನಿಗೆ ಈ ದೇಹವು ಕ್ಷೇತ್ರವಾಗಿ ಪರಿಣಮಿಸುತ್ತದೆ. ಇಲ್ಲವಾದರೆ ಎಲ್ಲ ಜೀವಾತ್ಮಗಳಿಗೆ ಇರುವಂತೆಯೇ ಜೀವವಿರುವವರೆಗೂ ಈ ದೇಹವು ಕೇವಲ ಒಂದು ವಾಹಕವಾಗಿ ಅವನಿಗೆ ಕಾರ್ಯ ಮಾಡಿಕೊಡುತ್ತದೆ. ವಿಶೇಷವಾದ ಯಾವುದೇ ಸಲಕರಣೆಗಳನ್ನಾಗಲಿ ಉಪಯೋಗಗಳನ್ನಾಗಲಿ ಈ ದೇಹದಿಂದ ಸಾಮಾನ್ಯನು ಪಡೆಯಲಾರನು. ಒಬ್ಬನು ಈ ಬ್ರಹ್ಮವಿದ್ಯೆಯನ್ನು ಕಲಿತು ಸಾಧನೆಗೆ ಆರಂಭಿಸಿದಾಗ ವಿಶೇಷವಾಗಿರುವಂತಹ ಜ್ಞಾನ ಮಾರ್ಗವನ್ನು ತೋರಿಸುವಂತಹ ಅತ್ಯುತ್ಕೃಷ್ಟವಾದಂತಹ ಪ್ರಯೋಗಗಳನ್ನು ತಿಳಿಸಿಕೊಡುತ್ತಾ ಹೇಗೆ ಒಬ್ಬನು ಸಿದ್ಧಿಪುರುಷನಾಗಬಹುದು, ಸಿದ್ಧನಾಗಬಹುದು, ಎಲ್ಲ ಸಿದ್ಧಿಗಳನ್ನು ಪಡೆದುಕೊಳ್ಳಬಹುದು, ಅದರ ಮೂಲಕವಾಗಿ ಈ ಕ್ಷೇತ್ರ ದೇಹವೆಂಬ ಪ್ರಕೃತಿಯನ್ನು ತನ್ನ ನಿಯಂತ್ರಣದಲ್ಲಿ ಹೇಗೆ ಇಟ್ಟುಕೊಳ್ಳಬಹುದು ಎಂಬುದನ್ನು ಪರಮಾತ್ಮನು ತಿಳಿಸುತ್ತಾ, ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತ 10 ಇಂದ್ರಿಯಗಳು ಮತ್ತು ಮನಸ್ಸು, ಇದು ಇಂದ್ರಿಯ ವಿಷಯಗಳು, ಇಚ್ಛೆ, ದ್ವೇಷ, ಸುಖ ದುಃಖ ಸಂಘಾತ ಚೇತನ ಧೃತಿ ಎಂಬ ವಿಕಾರಗಳಿಂದ ಕೂಡಿದ ಕ್ಷೇತ್ರವಾಗಿ ಸಂಕ್ಷೇಪವಾಗಿ ನನ್ನಿಂದ ಹೇಳಲ್ಪಟ್ಟಿತು. ಅದನ್ನು ನೀನು ಮೊದಲು ತಿಳಿದುಕೋ. ಏನನ್ನು ತಿಳಿದುಕೊಳ್ಳಬೇಕಾದರೂ ದೇಹವೇ ಬೇಕು. ದೇಹವಿಲ್ಲದೆ ಕ್ಷೇತ್ರಜ್ಞನು ಏನನ್ನೂ ತಿಳಿಸಲಾಗುವುದಿಲ್ಲ ಮತ್ತು ಯಾವುದನ್ನು ಕ್ಷೇತ್ರವೆಂಬುದಾಗಿ ಇರುವಂತಹ ಈ ದೇಹದಿಂದ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದುದರಿಂದಲೇ ಅತ್ಯುತ್ತಮವಾದಂತಹ ಋಷಿಮುನಿಗಳ ಶರೀರಗಳನ್ನು ಹೇಗೆ ಅವರು ಉಪಯೋಗಿಸಿಕೊಂಡು ಸಾಧನೆಗಳನ್ನು ಮಾಡಿ ಸಿದ್ಧಿಗಳನ್ನು ಪಡೆದು ಸಂಸಿದ್ಧರಾದರೋ ಅಂತಹ ಋಷಿಮುನಿಗಳನ್ನು ಹೇಳುತ್ತಾ ಮತ್ತು ವೇದೋಪನಿಷತ್ತಿನ ಜ್ಞಾನ ಮಾರ್ಗವನ್ನು ಪರಮಾತ್ಮನು ಅರ್ಜುನನಿಗೆ ತೆರೆದಿಡುತ್ತಿದ್ದಾನೆ. ಇವುಗಳೆಲ್ಲವೂ ವೇದೋಪನಿಷತ್ಗಳಲ್ಲಿ ಬಂದಿರುವಂಥದ್ದೇ. ಆದರೆ ಅದು ವಿಶಾಲವಾದ ಸಾಗರದಂತಿರುವ ಜ್ಞಾನ ಭಂಡಾರವನ್ನು ಸಂಕ್ಷೇಪವಾಗಿ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿಕೊಳ್ಳುವಂತೆ ಹೇಳುತ್ತಿರುವ ಕಲೆಯನ್ನು ಭಗವದ್ಗೀತೆಯ ಮೂಲಕ ಪರಮಾತ್ಮನು ಅರ್ಜುನನಿಗೆ ಕೊಡುತ್ತಿದ್ದಾನೆ. ಉದಾಹರಣೆಗೆ, ಈಗಿನ ಕಾಲದಲ್ಲಿ ಎಲ್ಲರಿಗೂ 5G ಮೊಬೈಲೇ ದೊರಕುತ್ತದೆ. ಆದರೆ 2G 3G ಈ ಮೊಬೈಲ್ಗಳಲ್ಲಿಯೇ ಇವರ ಕೆಲಸಗಳನ್ನು ಸಾಮಾನ್ಯರು ಮಾಡಿಕೊಳ್ಳುತ್ತಿದ್ದರು.
5Gಯಲ್ಲಿರುವಂತಹ ವಿಶೇಷವಾದ ಸಲಕರಣೆಗಳು, ಉಪಯೋಗಗಳು 2Gನಲ್ಲಿ ದೊರಕುತ್ತಿರಲಿಲ್ಲ. ಹಾಗೆಂದು 5G ಮೊಬೈಲ್ಗಳನ್ನು ಇಂದಿನ ಕಾಲದಲ್ಲಿ ಎಲ್ಲರೂ ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ಅದರಲ್ಲಿರುವ ವಿಶೇಷ ಉಪಯೋಗಗಳನ್ನು ಯಾರೂ ಪಡೆದುಕೊಳ್ಳುತ್ತಿಲ್ಲ. ಅಂತಹ ಸ್ಥಿತಿಯಲ್ಲಿ ನಾವು ನಮ್ಮ ದೇಹವನ್ನು ಇಟ್ಟುಕೊಂಡಿದ್ದೇವೆ. ಸಾಮಾನ್ಯರಂತೆ ಬದುಕುತ್ತಾ ಈ ದೇಹವನ್ನು ವಾಹಕದಂತೆ ಉಪಯೋಗಿಸುತ್ತಾ ಇದಕ್ಕೆ ಕೊಟ್ಟಿರುವ ಆಯಸ್ಸು ಬರೀ ಕೇವಲ 100 ವರ್ಷಗಳಲ್ಲಿ ಏನನ್ನೂ ಕಲಿಯಲಾಗದೆ ಬಿಟ್ಟು ಹೋಗುತ್ತಿದ್ದೇವೆ. ಶಂಕರಾಚಾರ್ಯರು ಹೇಳುವಂತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಎಂಬಂತೆ ನಮ್ಮ ದೇಹವನ್ನು ನಾವು ಉಪಯೋಗಿಸಿಕೊಳ್ಳುತ್ತಿದ್ದೇವೆ. ಅದರಿಂದ ಯಾವ ಪ್ರಯೋಜನಗಳು ಆಗುವುದಿಲ್ಲ ಅರ್ಜುನ. ಇದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಎಂದರೆ, ನೀನು ಈ ಕ್ಷೇತ್ರವೆಂಬ ದೇಹದ ಮೂಲಕವೇ ದೈವತ್ವಕ್ಕೆ ಏರಬಹುದು, ದಿವ್ಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವುದು, ದೇವತಾದಿ ದೇವಗಳನ್ನೆಲ್ಲರನ್ನೂ ತಿಳಿದುಕೊಳ್ಳುವುದು, ಉತ್ತಮೋತ್ತಮ ಲೋಕಗಳಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು, ಎಲ್ಲ ಲೋಕಗಳಿಗೂ ಸಂಚಾರ ಮಾಡುವುದು ಎಲ್ಲವೂ ಸಾಧ್ಯವಾಗುವುದು ಈ ದೇಹವೆಂಬ ಕ್ಷೇತ್ರದಿಂದ. ಪ್ರಯೋಗಾತ್ಮಕವಾಗಿ ಇದನ್ನು ಬ್ರಹ್ಮವಿದ್ಯೆಯ ಸಹಾಯದಿಂದ ಎಲ್ಲರೂ ಕಲಿತುಕೊಂಡು ಪ್ರಯೋಗಿಸಿ ಉಪಯೋಗಿಸಿಕೊಳ್ಳಬೇಕು ಎಂಬ ಮಾತುಗಳನ್ನು ಸಂಕ್ಷೇಪವಾಗಿ ಹೇಳುತ್ತಾ ಪರಮಾತ್ಮನು ಮುಂದಿನ ಕ್ಷೇತ್ರದ ವಿಷಯಗಳನ್ನು ತಿಳಿಸುವ ಮೂಲಕ ವಿಸ್ತರಿಸುತ್ತಿದ್ದಾನೆ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸೆ ಕ್ಷಾಂತಿರಾರ್ಜವ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮನಿಗ್ರಹ. ನೋಡಿ, ಎಲ್ಲರಿಗೂ ಕ್ಷೇತ್ರ ದೇಹವು ಸಮನಾಗಿಯೇ ಕೊಡಲ್ಪಟ್ಟಿದೆ. ಆದರೆ ಅದನ್ನು ಸಾಧಿಸಿ ಉಪಯೋಗಿಸಿಕೊಳ್ಳುವವರಿಗೆ ಅಮಾನಿತ್ವ, ಅದಂಬಿತ್ವ, ಅಹಿಂಸೆ, ಕ್ಷಾಂತಿ, ಆರ್ಜವ, ಆಚಾರ್ಯೋಪಾಸನೆ, ಶೌಚ, ಸ್ಥೈರ್ಯ, ಆತ್ಮನಿಗ್ರಹ ಎಂಬ ಸಿದ್ಧಿಗಳು ದೊರಕುತ್ತದೆ. ಇಂತಹ ಸಿದ್ಧಿಗಳನ್ನು ಪಡೆಯುವುದಕ್ಕಾಗಿ ಈ ವಾಹಕದಲ್ಲಿ ಅಥವಾ ವಾಹನವೆಂಬ ದೇಹದಲ್ಲಿ ಪ್ರತಿಯೊಬ್ಬನು ಸಾಧನೆಗಳನ್ನು ಮಾಡಲೇಬೇಕು ಎಂಬ ಮಾತುಗಳನ್ನು ವರ್ಣಿಸುತ್ತಾ ಪರಮಾತ್ಮನು ಕ್ಷೇತ್ರದ ವಿಷಯದಲ್ಲಿ ಸರ್ವಜ್ಞಾನವನ್ನು ಈಗ ಕರುಣಿಸ ಹೊರಟಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.